ನರೇಂದ್ರ ಮೋದಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರಕ್ಕೆ ಬಂದರೂ ಅವರ ವಿರುದ್ಧ ಒಂದು ಮಾತು ಆಡದೇ ಇರುವ ಬಗ್ಗೆ ಖರ್ಗೆ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನನ್ನ ವಿರುದ್ಧ ಮಾತನಾಡಲು ಮೋದಿ ಬಳಿ ಏನೂ ವಿಷಯವಿಲ್ಲ, ಹಾಗಾಗಿ ಅವರು ನನ್ನ ವಿರುದ್ಧ ಮಾತನಾಡಿಲ್ಲ ಎಂದು ಖರ್ಗೆ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಖರ್ಗೆ ವಿರುದ್ಧ ಮಾತನಾಡಿದರೆ ಇಲ್ಲಿಯ ಜನ ತಿರುಗಿ ಬೀಳುತ್ತಾರೆ ಎಂಬುದು ಮೋದಿಗೆ ಗೊತ್ತಿದೆ. ಖರ್ಗೆ ಹೆಸರು ಹೇಳಿದರೆ ಅಭಿವೃದ್ಧಿಯೇ ಕಣ್ಣ ಮುಂದೆ ಬರುತ್ತದೆ, ಹಾಗಾಗಿ ಮೋದಿ ಸುಮ್ಮನೆ ಹೋಗಿದ್ದಾರೆ ಎಂದು ಖರ್ಗೆ ಹೇಳಿದ್ದಾರೆ. ದೇಶದ ಪ್ರಧಾನಿಯೇ ಕಲಬುರಗಿಗೆ ಬರುತ್ತಿದ್ದಾರೆ. ಈ ಕಲ್ಲಿನ ನಾಡನ್ನ ಚಿನ್ನದ ನಾಡು ಮಾಡುತ್ತಾರೆ ಎಂದುಕೊಂಡಿದ್ದೆ, ಆದರೆ ಅವರು ಬರಿಗೈಲಿ ಬಂದು ಬರಿಗೈಲಿ ಹೋದರು ಎಂದು ಖರ್ಗೆ ಅವರು ವ್ಯಂಗ್ಯ ಮಾಡಿದರು. ಕಲಬುರಗಿ ರೈಲ್ವೆ ವಿಭಾಗೀಯ ಕಚೇರಿ ರಿಪೇರಿ, ರಿಂಗ್ ರಸ್ತೆ, ವಿಮಾನ ನಿಲ್ದಾಣ, ನಮ್ಮ ಕ್ಷೇತ್ರದ ಫೈಲುಗಳನ್ನು ಬದಿಗೆ ಇಡಲಾಗಿದೆ. ಆದರೆ ಬೆಂಗಳೂರು, ರಾಯಚೂರು, ಹುಬ್ಬಳ್ಳಿಗೆ ಮಂಜೂರಾದ ಕಾಮಗಾರಿಗಳಿಗೆ ಇಲ್ಲಿ ಶಂಕುಸ್ಥಾಪನೆ ಮಾಡಲಾಗಿದೆ. ಅಲ್ಲಿಯೇ ಶಂಕುಸ್ಥಾಪನೆ ಯಾಕೆ ಮಾಡಿಲ್ಲ ಎಂದು ಅವರು ಪ್ರಶ್ನೆಯನ್ನ ಮಾಡಿದ್ರು. ಒಟ್ಟಾರೆ ಕಲಬುರಗಿಯ ಸಮಾವೇಶದಲ್ಲಿ ಮೋದಿ ಅವರು ಖರ್ಗೆ ಅವರ ವಿರುದ್ಧ ಒಂದು ಮಾತನ್ನ ಆಡದೆ ಇರುವುದು ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿತ್ತು. ಇದೀಗ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿರುವ ಖರ್ಗೆ ಅವರು ಮೋದಿ ಅವರನ್ನ ವ್ಯಂಗ್ಯವಾಡಿದ್ದಾರೆ.